Hey guys, welcome back to my new video. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಟೂ ಮೇನ್ ಥಿಂಗ್ಸ್ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಒಂದು ನಿಮ್ಮ ಕ್ಲಾಸ್ಮೇಟ್ಸ್ ಜೊತೆ ಏನೇನು ಥಿಂಗ್ಸ್ ಶೇರ್ ಮಾಡಬೇಕು, ಏನೇನು ಥಿಂಗ್ಸ್ ಶೇರ್ ಮಾಡಬಾರ್ದು ಅದೆಲ್ಲ ಡಿಸ್ಕಸ್ ಮಾಡೋಣ. ಸೊ ನೆಕ್ಸ್ಟ್ ನಾವು ಜಿಮ್ ಇಂಪಾರ್ಟೆಂಟಾ, ಯಾವಾಗ ಜಿಮ್ ಹೋಗ್ಬೋದು, ಸೊ ಜನವರಿಂದ ಜಿಮ್ ಬೇಕಾ ಅದೆಲ್ಲ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಪಾಯಿಂಟ್, ನಿಮಗೆ ಕ್ಲಾಸ್ಮೇಟ್ಸ್ ಮತ್ತು ಫ್ರೆಂಡ್ಶಿಪ್ಪಲ್ಲಿ ಡಿಫ್ರೆನ್ಸ್ ಗೊತ್ತಿರಬೇಕು. ಸೊ ಎಲ್ಲರೂ ಯಾರು ನಿಮ್ಮ ಕ್ಲಾಸಲ್ಲಿದ್ದಾರೆ ಅವ್ರು ನಿಮ್ಮ ಫ್ರೆಂಡ್ಸ್ ಅಲ್ಲ, ಖಂಡಿತವಾಗಲ್ಲ. ಸೊ ಫ್ರೆಂಡ್ಸ್ ಯಾರಪ್ಪ ಅಂದರೆ ಯಾರ ಜೊತೆ ನಿಮ್ಮ 6 to 7 ಇಯರ್ಸಿಂದ ಬಾಂಡ್ ಇದೆ, ನೀವು ಅವ್ರಿಗೆ ಟ್ರಸ್ಟ್ ಮಾಡ್ತೀರಿ, ನಿಮ್ಮೆಲ್ಲ ಸೀಕ್ರೆಟ್ಸ್ ಹೇಳ್ತೀರಿ, ಅವ್ರ ಫ್ರೆಂಡ್ಸ್. ಸೊ ನೀವು ಅವ್ರ ಜೊತೆ ನಿಮ್ಗೆ ಬೇಕಾದರೆ ಸ್ಟಡಿ ಸ್ಟ್ರಾಟಜಿ ಡಿಸ್ಕಸ್ ಮಾಡ್ಬೋದು, ಅವರು ನಿಮ್ಗೆ ಸ್ಟಡಿ ಸ್ಟ್ರಾಟಜಿ ಹೇಳ್ಬೋದು. ಸೊ ಇದೆಲ್ಲ ಮಾಡ್ಬೋದು. ಆದರೆ ನೀವು ಕ್ಲಾಸ್ಮೇಟ್ಸ್ ಜೊತೆ ನಿಮ್ಮ ಸ್ಟಡಿ ಸ್ಟ್ರಾಟಜಿಯನ್ನು ಹೇಳಬೇಡಿ. ಯಾಕಪ್ಪ ಅಂದರೆ ಕ್ಲಾಸ್ಮೇಟ್ಸ್ ಇರ್ತಾರಲ್ಲ, ಅವ್ರ ಹತ್ರ ನೀವು ನಿಮ್ಮ ಸ್ಟ್ರಾಟಜಿ ಡಿಸ್ಕಸ್ ಮಾಡಿದರೆ ಅವರು ಅದು ಇಂಪ್ಲಿಮೆಂಟ್ ಮಾಡಿ ಅವ್ರು ಚಲೋ ಮಾರ್ಕ್ಸ್ ತೊಗೊಂಡು ಬರ್ತಾರೆ. ಸೊ ಫಸ್ಟ್ ಆಫ್ ಆಲ್ ಅವರು ನಿಮ್ಮ ಅಷ್ಟು ಕ್ಲೋಸ್ ಇಲ್ಲ, ಮತ್ತು ನೀವು ಅವರಿಗೆ ನಿಮ್ಮ ಸ್ಟ್ರಾಟಜಿಯನ್ನು ಹೇಳಿ ಅವರಿಗೆ ಅಪ್ಪರ್ ಹ್ಯಾಂಡ್ ಕೊಟ್ಟರೆ, ಸಪೋಸ್ CET ಎಕ್ಸಾಮ್ದಲ್ಲಿ ಅವರು 2 to 3 ಮಾರ್ಕ್ಸ್ ನಿಮಗಿಂತ ಜಾಸ್ತಿ ತೊಗೊಂಡ್ರು, ಸೊ ಮಿನಿಮಮ್ 1000 to 1500 ರ್ಯಾಂಕ್ ಡಿಫ್ರೆನ್ಸ್ ಬರುತ್ತೆ. ಸೊ ಇದು ನಿಮ್ಮ ಮೇಲಿದೆ, ನೀವು ಯಾರಿಗೆ ಟ್ರಸ್ಟ್ ಮಾಡ್ತೀರಿ, ಯಾರಿಗೆ ಟ್ರಸ್ಟ್ ಮಾಡೋದಿಲ್ಲ. ಸೊ ಬಿ ಕೇರ್ಫುಲ್ ಆ್ಯಂಡ್ ಟಾಕ್ ಅಬೌಟ್ ಯುವರ್ ಸ್ಟ್ರಾಟಜೀಸ್. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ, ಯಾವಾಗೂ ನೀವೇನು ಫ್ಯೂಚರಲ್ಲಿ ಅಚೀವ್ ಮಾಡಬೇಕು ಅಂತಿದೆ, ಇಲ್ಲಾದರೆ ಕರೆಂಟ್ಲಿ ಯಾವುದಾದ್ರೆ ಒಂದು ವಸ್ತು ಮೇಲೆ ವರ್ಕ್ ಮಾಡ್ತಿದ್ದೀರಿ, ಅದು ನೀವು ನಿಮ್ಮ ಬಾಯಿಂದ ಹೇಳಿದರೆ ನಿಮ್ಮ ಮೈಂಡಿಗೆ ಏನು ಅನ್ನಿಸ್ತೈತೆ ಅಂದರೆ ನೀವು ಆ ಥಿಂಕನ್ನು ಅಕಂಪ್ಲಿಷ್ ಮಾಡಿಬಿಟ್ಟಿದ್ದೀರಿ. ಸೊ ಮುಂದೆ ನಾನು ಎಫರ್ಟ್ ಹಾಕಲಿಲ್ಲ ಅಂದ್ರೂ ನಡೀತಿದೆ. ದಿಸ್ ಈಸ್ ಒನ್ ಆಫ್ ದ ರೀಸನ್ಸ್ ವೈ ಶುಡಂಟ್ ಟೆಲ್ ಯುವರ್ ಫ್ರೆಂಡ್ಸ್, ಬಿಕಾಸ್ ಯುವರ್ ಬ್ರೈನ್ ಫೀಲ್ಸ್ ದ್ಯಾಟ್ ದ ವರ್ಕ್ ಹ್ಯಾಸ್ ಆಲ್ರೆಡಿ ಬೀನ್ ಡನ್. ಸೊ ಇಟ್ ವಿಲ್ ನಾಟ್ put any more effort into that work, and you will feel procrastinated towards that work, and you will feel demotivated. ಸೊ ಇದು ನಮ್ಮ ಫಸ್ಟ್ ಪಾಯಿಂಟ್. ಕ್ವಶನ್ ಬರುತ್ತೆ, ನೀವು ನಿಮ್ಮ ಕ್ಲಾಸ್ಮೇಟ್ಸ್ ಜೊತೆ ಏನೇನು ಥಿಂಗ್ಸ್ ಶೇರ್ ಮಾಡ್ಬೋದು. ನಿಮ್ಮ ಕ್ಲಾಸ್ಮೇಟ್ಸ್ ನಿಮಗೇನು ಡೌಟ್ ಕೇಳಿದರೆ, ಅದು ನಿಮ್ಗೆ ಗೊತ್ತಿದ್ದರೆ ನೀವು ಅದು ಶಾರ್ಟಾಗಿ ಎಕ್ಸ್ಪ್ಲೇನ್ ಮಾಡಿಬಿಡಿ. ಸೊ ಯಾರು ನಿಮ್ಗೆ ಹೆಲ್ಪ್ ಕೇಳಿದರೆ ಡೆಫಿನೆಟ್ಲಿ ಹೆಲ್ಪ್ ಮಾಡಿ. ಸೊ ಪ್ರೊಬಾಬ್ಲಿ ಅವ್ರ ಬ್ಯಾಕ್ಲಾಗ್ಸ್ ಹೆಂಗೆ ಕವರ್ ಮಾಡಬೇಕಂತ ನಿಮ್ಗೆ ಕೇಳಿರುತ್ತಾರೆ. ಸೊ ನೀವು ಹೆಲ್ಪ್ ಮಾಡಿಬಿಡಿ. ನೀವು ನಿಮ್ಮ ಸ್ಟ್ರಾಟಜಿಯನ್ನು ಹೇಳಬೇಡಿ. ನೀವು ಸ್ವಲ್ಪ ಡಿಫ್ರೆಂಟಾಗಿ ನೀವು ಇಲ್ಲಾದರೆ ಯೂಟ್ಯೂಬ್ ಚಾನಲ್ಸ್ ಫಾಲೋ ಮಾಡಿ, ಅವ್ರು ಚಲೋ ಹೇಳ್ತಾರೆ ಹಿಂಗಾದರೂ ಹೇಳಿ, ಇಲ್ಲಾದರೆ ನಿಮ್ಗೆ ಏನು ಬರುತ್ತೆ ಅದು ಹೇಳಿ, ಆದರೆ ರಾಂಗ್ ಕೊಡಬೇಡಿ. ಸೊ ಇಫ್ ಯು ಡೋಂಟ್ ವಾಂಟ್ ಟು ಹೆಲ್ಪ್, ಡೋಂಟ್ ಹೆಲ್ಪ್, ಬಟ್ ಡೋಂಟ್ ಟೆಲ್ ದ ರಾಂಗ್ ಥಿಂಗ್ಸ್. ಅವ್ರು ಇಲ್ಲಾದರೆ ಒಂದು ಕಾನ್ಸೆಪ್ಟ್ ಏನಾದರೂ ನಿಮ್ಗೆ ಕೇಳಿದರೆ ನೀವು ಹೇಳಿಬಿಡಿ, ಆದರೆ ನಿಮ್ಮ ಏನು ಟ್ರಿಕ್ಸ್ ಇದೆ ಅದೆಲ್ಲ ಅವ್ರಿಗೆ ಹೇಳಬೇಡಿ. ಇಫ್ ದೇ ಆರ್ ಯುವರ್ ಫ್ರೆಂಡ್ಸ್, ಯು ಕ್ಯಾನ್ ಡೆಫಿನೆಟ್ಲಿ ಟೆಲ್ ದೆಮ್, ಬಟ್ ಪ್ಲೀಸ್ ಡೋಂಟ್ ಟೆಲ್ ಸಮ್ ಒನ್ ಹೂ ಯು ಡೋಂಟ್ ನೋ ಫ್ರಮ್ ಸೋ ಮೆನಿ ಇಯರ್ಸ್. ಈಗ ಎಲ್ಲರಿಗೂ ಒಂದು ಕ್ವಶನ್ ಇರುತ್ತೆ, ಜಿಮ್ಮಿಗೆ ಹೋಗೋದು ಇಂಪಾರ್ಟೆಂಟಾ, ನಾನು ಇಷ್ಟು ವರ್ಷದಿಂದ ಜಿಮ್ ಹೋಗ್ತಿದ್ದೀನಿ, ಇಲ್ಲಾದರೆ ಈಗ ಸ್ಟಾರ್ಟ್ ಮಾಡಿದ್ದೇನೆ, ಸೊ ಏನು ಮಾಡಬೇಕು. ಸೊ ನೀವು ಏನಾದರೂ 12th ಸ್ಟಾರ್ಟ್ ಮಾಡಿದರೆ ಪ್ಲೀಸ್ ಜಿಮ್ಮನ್ನು ಬಿಟ್ಬಿಡಿ. ಸೊ ಜಿಮ್ ನಿಮ್ಮ ಮುಂದಿನ ಲೈಫ್ಗಿಂತ ಇಂಪಾರ್ಟೆಂಟ್ ಇಲ್ಲ. ಮತ್ತು ನೀವು ಇಷ್ಟು 5-6 ಇಯರ್ಸಿಂದ ವರ್ಕೌಟ್ ಮಾಡ್ತಾ ಬರ್ತಿದ್ದೀರಿ, ಆ ಒಂದು ಕೇಸಲ್ಲಿ ಡಿಸೆಂಬರ್ ತನಕ ಜಿಮ್ಮನ್ನು ಕಂಟಿನ್ಯೂ ಮಾಡಿ. ಆಮೇಲೆ 6 ಮಂತ್ಸಿಗೆ ಗ್ಯಾಪ್ ಇಡಿ. 6 ಮಂತ್ಸಲ್ಲಿ ನೀವು ಮನೆಯಲ್ಲಿ ಪುಷಪ್ಸ್ ಆಗಿರ್ಬೋದು, ಇಲ್ಲಾದರೆ ಪುಲಪ್ ಬಾರಿದರೆ ಪುಲಪ್ಸ್ ಮಾಡ್ಬೋದು, ಆ್ಯಪ್ಸ್ ಕ್ರಂಚಸ್ ಮಾಡ್ಬೋದು, ಕಾರ್ಡಿಯೋ ಮಾಡ್ಬೋದು, ಇಂಥ ಎಕ್ಸಸೈಸ್ ಮಾಡ್ಬೋದು. ಸೊ ನಾನು 4th ಸ್ಟ್ಯಾಂಡರ್ಡ್ ಇರುವಾಗಲಿಂದಲೇ ರನ್ನಿಂಗ್ ಮಾಡ್ತಿದ್ದೆ. ಸೊ ಫ್ರಮ್ 4th to 12th ಡಿಸೆಂಬರ್, ಅಪಾರ್ಟ್ ಫ್ರಮ್ ದ ಮಂತ್ ಬಿಫೋರ್ ಕ್ಲಾಸ್ 10th ಎಕ್ಸಾಮ್ಸ್, ನಾನು ವರ್ಕೌಟ್ ಮಾಡಿದ್ದೇನೆ. ಸೊ ನಾನು ಏನು ಮಾಡಿದೆ ಅಂದರೆ ಜನವರಿ ಫೆಬ್ರವರಿಯಲ್ಲಿ ಕಾರ್ಡಿಯೋ ಮಾಡ್ತಿದ್ದೆ, ಮತ್ತು ಸ್ವಲ್ಪ ಪುಷಪ್ಸ್ ಅದೆಲ್ಲ ವರ್ಕೌಟ್ ಮನೇಲಿ ಮಾಡ್ತಿದ್ದೆ. ಆಮೇಲೆ ಹೇಗೆ ಎಕ್ಸಾಮ್ಸ್ KCT ಎಕ್ಸಾಮ್ಸ್ ಎಲ್ಲ ನಿಯರ್ ಬಂತು, ಆ ಟೈಮಲ್ಲಿ ನಾನು ವರ್ಕೌಟ್ ಬಿಟ್ಟುಬಿಟ್ಟೆ, ಕಂಪ್ಲೀಟ್ ಫೋಕಸ್ ಸ್ಟಡಿಯಲ್ಲಿಟ್ಟೆ. ಸೊ ನಿಮಗಿದು ಟಿಪ್ಸ್ ಹೆಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಸೊ ಥ್ಯಾಂಕ್ ಯು.